ನಿತ್ಯಗೆ ಚಾಲೆಂಜ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದೀವಿ. ಲೆನಿನ್ ಮತ್ತು ಆರತಿ ಸಾಕಷ್ಟು ಹೇಳಿದ್ದಾರೆ. ಜೊತೆಗೆ ನಿತ್ಯಾನಂದ ಸ್ವಾಮಿಗಳಿಗೆ ಓಪನ್ ಚಾಲೆಂಜ್ ಕೂಡ ಅವ್ರು ಕೊಟ್ಟಿದ್ದಾರೆ. ನೀವು ಬನ್ನಿ, ಎಲ್ಲಿಗೆ ಬರ್ತೀರಾ ಬನ್ನಿ, ನಿಮ್ಮಲ್ಲಿರುವಂಥ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ, ಮುಖಾಮುಖಿ ನಾವು ಚರ್ಚೆ ಮಾಡೋಣ. ಅಲ್ಲಿ ಇಲ್ಲಿ ಆ ವೇದಿಕೆ ಈ ವೇದಿಕೆಯಲ್ಲಿ ಬೇಡವೇ ಬೇಡ, ಎಲ್ಲರ ಮನೆಗಳಲ್ಲಿ ತೋರಿಸ್ಬಿಡ್ಲಿ ಚಾನಲ್ನವರು, ಗೊತ್ತಾಗಲಿ ಸತ್ಯ ಅನ್ನುವಂಥದ್ದು ಏನು ಅಂತ. ಬಹುಶಃ ನಿತ್ಯಾನಂದ ಸ್ವಾಮಿಗಳು ಕೂಡ ಇದಕ್ಕೆ ಪಾಸಿಟಿವ್ ಆಗಿ ಒಪ್ತಾರೆ ಅಂತ ಅನ್ನುವಂಥ ಒಂದು ಭರವಸೆ ಇದೆ ನಮಗೆ. ನಿಮ್ಗೇನಾದರೂ ಒಪ್ಪಿಗೆ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಅಧಿಕೃತ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ನಲ್ಲಿ ಖಂಡಿತವಾಗಲೂ ಪ್ರಕಟಿಸಿ, ನಾನು ಬರ್ತೀನಿ, ನಾನು ಒಪ್ತೀನಿ ಅನ್ನುವಂಥ ಮಾತನ್ನು ಆವಾಗ ನಾವು ಕೂಡ ಒಪ್ಕೊಳ್ತೀವಿ. ಮಾತಿನ ಸಂದರ್ಭದಲ್ಲಿ, ಮಾತಿನ ನಡುವೆ ಆರತಿಯವರು ಮಾತು ಹೇಳಿದ್ರು, ಯಾವುದಾದ್ರೂ ಹಿಂದೂ ಸ್ವಾಮೀಜಿ ಎಲ್ಲರೂ ಪ್ರಪಂಚದಲ್ಲಿ ಕೇಳಿದ್ದೀರಾ, ಸೆಕ್ಸ್ ಕಾಂಟ್ರಾಕ್ಟಿಗೆ ಎಲ್ಲಾದರೂ ಸೈನ್ ಹಾಕ್ಸ್ಕೊಳ್ಳುವಂಥದ್ದು, ಅಗ್ರಿಮೆಂಟ್ ಮಾಡುವಂಥದ್ದು ನೀವೆಲ್ಲಾದರೂ ಕೇಳಿದ್ದೀರಾ ಅನ್ನುವಂಥದ್ದು ನಮಗೂ ಬಹಳ ಆಶ್ಚರ್ಯಕರ ಸಂಗತಿ. ಅದು ಏನಿದು ಸೆಕ್ಸ್ ಕಾಂಟ್ರಾಕ್ಟ್ ಅನ್ನುವಂಥದ್ದು? ಮೇಡಮ್, ಏನಿದ್ರ ಅರ್ಥ? 2009 ರಂಗನಾಥ್ ಅವರೇ, ಒಂದು 10 ಪೇಜ್ ಡಾಕ್ಯುಮೆಂಟ್ ನಾನು ನನ್ನ ಜೊತೆ ಇನ್ನೊಂದು ಮೇ ಬಿ ಒಂದು 20 ಜನ ಅವ್ರ 30 ಜನ ಅದನ್ನು ಕೊಟ್ಬಿಟ್ಟು ಆಶ್ರಮದಲ್ಲಿ ನಿತ್ಯಾನಂದನ್ ಸೆಕ್ರೆಟರಿ ಗೋಪಿಕಾ ನನ್ನ ಕೈಯಲ್ಲಿ ಬಿಡದಿ ಆಶ್ರಮನಲ್ಲಿರುವಾಗ 2009 ಮಾರ್ಚಲ್ಲಿ ಇದನ್ನು ಕೊಟ್ಬಿಟ್ಟು, ಈ ಡಾಕ್ಯುಮೆಂಟ್ ಒಂದು ಬೇಗ ಸೈನ್ ಹಾಕ್ಬಿಟ್ಟು ಕೊಟ್ಬಿಡಮ್ಮ ಹಾಗೆ ಅಂತ ಹೇಳಿದ್ರು. ನಾನು ಸೈನ್ ಮಾಡಿದ ಥರನೇ ಅಲ್ಲಿ ಸಾಕಷ್ಟು, ಇದರಲ್ಲಿ ಮುಖ್ಯವಾದ ನಾನು ಹೇಳಬೇಕಾದ ವಿಷಯ ಏನು ಅಂದರೆ, ಪರ್ಸ್ನಲ್ ಸರ್ವಿಸಲ್ಲಿ ಇದ್ದಿದ್ದವರು ಎಲ್ಲರೂ ಈ ಡಾಕ್ಯುಮೆಂಟ್ ಸೈನ್ ಮಾಡಬೇಕು ಹಾಗೆ ಅಂತ ಗೋಪಿಕಾ ನನಗೆ ಹೇಳಿ, ಗೋಪಿಕಾ ನನಗೆ ಹೇಳಿದ್ದು ಹೋಗದೆ, ಅದಿಲ್ಲದೆ ನಾನು ನಿತ್ಯಾನಂದ ಗೋಪಿಕಾ ಹತ್ರ ಈ ಮಾತು ಹೇಳೋದು ನಾನು ನೋಡಿದೆ. ನಾನು ನಿತ್ಯಾನಂದ ರೂಮಲ್ಲಿ ಗೋಪಿಕಾ ಜೊತೆ ಇದ್ದಾಗ ಅವ್ರು ಹೇಳಿದ್ದು ಇನ್ಸ್ಟ್ರಕ್ಷನ್ ಅದು. ಪರ್ಸನಲ್ ಸರ್ವಿಸಲ್ಲಿ ಇರೋರು ಎಲ್ಲರೂ ಹತ್ರನೂ ಆ ಸಿಗ್ನೇಚರ್ ತೊಗೊಮ್ಮ ನೀನು, ಬೇಗ ಯಾಕಿನ್ನು ಡಿಲೇ ಮಾಡ್ತಾಗಿದ್ಯಾ ಅಂತ ಅವಳನ್ನ ಬೈದ್ಬಿಟ್ಟು, ಹೌದು ನಾನು ರೆಡಿ ಮಾಡ್ತಾಗಿದ್ದೀನಿ ಸ್ವಾಮಿ, ತಕ್ಷಣ ನಾನು ಕೊಡ್ತೀನಿ ಅಂತ ಹೇಳಿದ್ಲು. ಅವ್ರ ರೂಮ್ ಬಿಟ್ಟು ಹೊರಗೆ ಹೋದ ತಕ್ಷಣ ನನಗೆ ಆ ಡಾಕ್ಯುಮೆಂಟ್ ಕೊಟ್ಬಿಟ್ಟು, ಇದು ಬೇಗ ಸೈನ್ ಮಾಡ್ಕೊಡಮ್ಮ, ಅವಸರದಲ್ಲಿ ಎಲ್ಲ ಆಗ್ಬಿಡ್ಲಿ ಅಂತ. ಹೌದು, ಯಾರು ನೋಡಬಾರ್ದು ಅಂತ ಅವರು ಇದರಲ್ಲಿ ನೋಡೋಕೆ ಏನಿದೆ, ಇದು ಒಂದು ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟು, ನಿಮ್ಗೆ ಗೊತ್ತಲ್ಲ ಸ್ಟ್ಯಾಂಡರ್ಡ್ ಕಾನ್ಫಿಡೆನ್ಷಿಯಾಲಿಟಿ, ಅದೇ ಸೈನ್ ಮಾಡಿಬಿಡಿ ಹಾಗೆ ಅಂತ. ಆ್ಯಂಡ್ ನಾನು ಹೇಳ್ತೀನಲ್ಲ, ಪರ್ಸ್ನಲ್ ಸರ್ವಿಸಲ್ಲಿ ಇರೋರು ಎಲ್ಲರೂ ಈ ಡಾಕ್ಯುಮೆಂಟ್ ಸೈನ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟು, I also signed the document. ಅದೇ And the personal service mean whatever Nityananda talking, whatever who meeting, who are all with him, you can't expose, you can't tell, including Ashramat. Adhe condition, main condition. Including me, I signed that NDA document. I never read it anything. Whenever the ಗಾಡಿ start, that time he will ask. ಯಾರೂ ಓದಲಿಲ್ಲ. ಆ್ಯಂಡ್ ಒಬ್ರಿಬ್ರು ಓದಕ್ಕೆ ಪ್ರಯತ್ನ ಮಾಡಿದ್ರೇನು, ಏನು ಸ್ವಾಮಿ ಕೊಟ್ಟ ಡಾಕ್ಯುಮೆಂಟ್ನ ಓದ್ತೀಯಾ ನೀನು, ಅನುಮಾನ ನಿಮಗೆ ಅಂತ, ಅಷ್ಟೂ ನಿನಗೆ ನಂಬಿಕೆ ಅಲ್ವಾ ಸ್ವಾಮಿ ಮೇಲೆ? ವಾಟ್ ಈಸ್ ರಾಂಗ್ ವಿತ್ ಯು ಹಾಗೆ ಅಂತ ಒಂದು ಬೇರೆಯವ್ರನ್ನ ರಿಯಾಕ್ಟ್ ಮಾಡೋದು ನೋಡಿಬಿಟ್ಟು ಒಬ್ರಿಬ್ರು ಓದಕ್ಕೆ ಪ್ರಯತ್ನ ಮಾಡಿದವ್ರು, ಹಾಂ ಎಲ್ಲಿ ಸೈನ್ ಹಾಕಬೇಕು, ಯಾವ ಪೇಜು, ಈ ಪೇಜು ಆ ಪೇಜು, ಅಡೆಂಡಮ್ನ ಓಕೆ, ಏನು ಬರಿಬೇಕು, ಈ ಡೇಟ್ ಆ ಡೇಟ್ ಓಕೆ, ಹಾಗೆ ಎಲ್ಲರೂ ಮಾಡಿದ್ದು. ನಾನು ಮಾಡಿದ್ದೆ, ಇವರು ಲೆನಿನ್ ಧರ್ಮಾನಂದ ಮಾಡಿದರು. ನಾನು ಐ ಕ್ಯಾನ್ ಟೆಲ್ ದ ನೇಮ್ಸ್ ಆಫ್ ಸೋ ಮೆನಿ ಪೀಪಲ್ ಹೂ ಸೈನ್ಡ್ ಇಟ್. ಇದೇ ಥರ 2009 ಒಂದು 2 ತಿಂಗಳಾದಮೇಲೆ ಲಾಸ್ ಏಂಜಲಸ್ ಆಶ್ರಮ್, ಲೈಫ್ ಪ್ಲಸ್ ಫೌಂಡೇಶನ್, ನಿತ್ಯಾನಂದ ವೇದಿಕ್ ಟೆಂಪಲ್, ಈ ಥರ ಎಲ್ಲ ಬೇರೆ ಬೇರೆ ಹೆಸರಲ್ಲಿರೋದು, ನಾವು ಅದನ್ನು ಕಾಮನ್ ಆಗಿ ಲಾಸ್ ಏಂಜಲಸ್ ಆಶ್ರಮ್ ಅಂತ ಹೇಳ್ತಿದ್ವಿ. ಅಲ್ಲಿರುವಾಗ ಅಗೇನ್ ಪರ್ಸ್ನಲ್ ಸರ್ವಿಸಲ್ಲಿ ಇದ್ದಿದ್ದವರು ಸೇಮ್ ಡಾಕ್ಯುಮೆಂಟ್ ಸೈನ್ ಮಾಡಬೇಕು. ಅವರು ಮತ್ತು ಏನು ಹೇಳಿದರು, ಇದು ಇನ್ನೊಂದು ಸಲ ಸೈನ್ ಮಾಡಬೇಕಮ್ಮ, ಅದು ಇಂಡಿಯಾನಲ್ಲಿ ಸೈನ್ ಮಾಡಿದ್ದು, ಇದು ಅಮೆರಿಕಾನಲ್ಲಿ ನೀವು ಒಂದು ಸೈನ್ ಮಾಡಬೇಕು, ಹಾಂ ಇನ್ನೊಂದು ಡಾಕ್ಯುಮೆಂಟ್ ಸಿಮಿಲರ್ 10 pages, ಅದರಲ್ಲೂ ಒಂದು ಅಡೆಂಡಮ್ ಅಂತ ಇತ್ತು, ಕೆಳಗಡೆ ಎಲ್ಲೋ ಡೇಟ್ ಸೈನ್ ಎಲ್ಲ ಹಾಕ್ಬಿಟ್ಟು ಕೊಟ್ಬಿಡಿ ಹಾಗೆ ಅಂತ ಹೇಳಿದರು. ಆ್ಯಂಡ್ ಅಮೆರಿಕಾದಲ್ಲಿ ನಾವು ಸೈನ್ ಮಾಡಿದ್ದಾಗ ನಿತ್ಯಾನಂದ, ಇದು ಒಂದು ಹಾಲಲ್ಲಿ ಎಲ್ಲರೂ ಕೂತ್ಕೊಂಡಿದ್ವಿ, ಇದನ್ನು ಈ ರೂಮಿಂದ ಹೊರಗಡೆ ತೊಗೊಂಡು ಹೋಗಬೇಡಿ, ಇಲ್ಲೇ ಕೂತ್ಕೊಂಡು ಬೇಗ ಸೈನ್ ಮಾಡಿಬಿಟ್ಟು ಕೊಟ್ಬಿಡಿ, ಜಸ್ಟ್ ಒಂದು ಫಾರ್ಮ್ಯಾಲಿಟಿ ಹಾಗೆ ಅಂತ ಹೇಳಿದ್ರು. 2010 ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಈ ಇದೆಲ್ಲ ಚಾರ್ಜ್ ಶೀಟಲ್ಲಿರೋ ಇನ್ಫಾರ್ಮೇಷನ್ ನಾನು ಹೇಳ್ತಾಗಿದ್ದೀನಿ. ನಾವೆಲ್ಲ ಸೈನ್ ಮಾಡಿದ್ದ NDA ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್, ಅದನ್ನು ಸೆಕ್ಸ್ ಕಾಂಟ್ರಾಕ್ಟ್ ಅಥವಾ ಸೀಕ್ರೆಸಿ ಅಗ್ರಿಮೆಂಟ್ ಅಂತ ಹೇಳ್ಬೋದು.
ಒಂದು 30-40 ಈ ಥರ ಡಾಕ್ಯುಮೆಂಟ್ಸ್, ನಾಟ್ 100-200, ಓನ್ಲಿ ಸಮ್ 20-30 ಡಾಕ್ಯುಮೆಂಟ್ಸ್. ಹಾಗಾದರೆ ಏನು, ಆಶ್ರಮದಲ್ಲಿರೋರು ಎಲ್ಲರೂ ಈ ಥರ ಸೈನ್ ಮಾಡಲಿಲ್ಲ. ಒನ್ ಸೆಲೆಕ್ಟ್ ಗ್ರೂಪ್, ನಾನು ಹೇಳಿದ್ನಲ್ಲ ಪರ್ಸ್ನಲ್ ಸರ್ವಿಸ್ನಲ್ಲಿ ಇರೋ ಒಂದು ಗ್ರೂಪ್, ಅವರು ಸೈನ್ ಮಾಡಿದ್ದ ಡಾಕ್ಯುಮೆಂಟ್ಸ್ ಇದು. ಅದನ್ನು ಆಶ್ರಮದಲ್ಲಿ ಇಟ್ಕೊಳ್ದೆ ಒಂದು ಆರ್ಗನೈಸರ್ ಮೈಸೂರಲ್ಲಿರೋ ಇನ್ನೊಂದು ಡಿವೋಟಿ ಮನೆಯಲ್ಲಿ ಒಂದು ಸೂಟ್ ಕೇಸಲ್ಲಿ ಹಾಕಿಬಿಟ್ಟು ಇಟ್ಬಿಟ್ಟಿದ್ರು. ಈ ಸ್ಕ್ಯಾಂಡಲ್ ಬಂದ ಮೇಲೆ ಅವ್ರಿಗೆ ಡೌಟ್ ಬಂತು, ಇದು ಏನಿರುತ್ತೆ ಈ ಸೂಟ್ ಕೇಸಲ್ಲಿ ಅಂತ. ಆ ಥರದ್ದು ನೋಡಿದ್ಮೇಲೆ ಅವ್ರಿಗೆ ಬಹಳ ಶಾಕ್ ಆಗೋಯ್ತು. ಅದು ಕಂಟೆಂಟ್ಸ್ ಓದಿ ನೋಡಿದ್ಮೇಲೆ ಹಿ ವಾಸ್ ಶಾಕ್ಡ್, ದ ಡಿವೋಟಿ. ದೆನ್ ಅವರು ಹೆದರ್ಕೊಬಿಟ್ಟು, ಇದು ಏನಪ್ಪ ಇದು, ಏನೇನೋ ಇನ್ಕ್ರಿಮಿನೇಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ನಮಗಿದು ಬೇಡ, ಇದು ಆಶ್ರಮ್ಗೆ ವಾಪಸ್ ಹೊಟ್ಟೋಗ್ಲಿ ಅಂತ ಕಳಿಸಿದ್ದಾರೆ. ಅದು ಔಟ್ ಆಫ್ ದೋಸ್ 30 ಡಾಕ್ಯುಮೆಂಟ್ಸ್ ವರ್ಸು ಒಂದು 5-10 ಡಾಕ್ಯುಮೆಂಟ್ಸ್ ಮಾತ್ರ ಸೇವ್ ಆಯಿತು, ಅವ್ರ ಕೈಯಲ್ಲಿ ಹೋಗಿ ಸಿಕ್ತೆ. ಬಾಕಿ ನಿತ್ಯಾನಂದಂದು ಸೆಕ್ರೆಟ್ರಿ ಶಿವ್ ವಲ್ಲಭನೇನಿ, ಶ್ರೀ ನಿತ್ಯ ಸಚ್ಚಿದಾನಂದ ಅಂತ ಹೆಸರು, ಅವನು ತಗೊಂಡು ಆ ಡಾಕ್ಯುಮೆಂಟ್ಸು. ಅದಾದಮೇಲೆ CID ರೈಡ್ ಮಾಡಿದಾಗ ಒಂದು ಡಾಕ್ಯುಮೆಂಟು ಸಿಕ್ಕಲಿಲ್ಲ. ಐ ಥಿಂಕ್ ಏನಾಯಿತು ಆ ಡಾಕ್ಯುಮೆಂಟ್ಸು? ಆ ಥರ ಡಾಕ್ಯುಮೆಂಟ್ಸೇ ಇಲ್ಲ ಅಂದರು. ಬಟ್ ದೇರ್ ವೇರ್ ಸ್ಯಾಂಪಲ್ 5-10 ಡಾಕ್ಯುಮೆಂಟ್ಸ್. ಅದರಲ್ಲಿ ಎಲ್ಲರೂ ನೋಡಿರ್ತಾರೆ, ವಿದ್ಯಾ ವಿಶ್ವನಾಥನ್ ಅಂತ ಸೈನ್ ಹಾಕಿದ್ದು, ಅದಾವುದು ಮಾ ಗೋಪಿಕಾದು ಡಾಕ್ಯುಮೆಂಟ್, ಆ ಥರ ನಂದು ಇತ್ತು, ವಿನಯ್ ಭರದ್ವಾಜದಿತ್ತು. ಇದೆಲ್ಲ ಇವತ್ತು CID ಹತ್ರ ಇದೆ, ಅದೆಲ್ಲ ಚಾರ್ಜ್ ಶೀಟಲ್ಲಿ ಬಂದಿದೆ. ನೋಡೋಣ ಸಣ್ಣ ವಿರಾಮದ ನಂತರ.